ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಚಟ್ನಿ ಮಾಡೋದು ಸಿಂಪಲಾಗಿ ಒಂದು ಚಟ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ದಪ್ಪುಪ್ಪು, ಕಡಲೆಕಾಯಿ ಬೀಜ, ಹುರ್ಗಡ್ಲೆ, ಹಸಿಮೆಣಸಿನ್ಕಾಯಿ. ನಾನು ಇದು ಕಡಲೆಕಾಯಿ ಬೀಜ ಒಂದು 4 ಜನಕ್ಕಾಗುತ್ತೆ. ಇದು ಕಡಲೆಕಾಯಿ ಬೀಜ ಒಂದು 4 ಸ್ಪೂನ್ ತೊಗೊಂಡಿದ್ದೀನಿ. ಇದೊಂದು 4 ಸ್ಪೂನ್ ತೊಗೊಂಡಿದ್ದೀನಿ. ನಿಮ್ಮ ಕಡಲೆಕಾಯಿ ಬೀಜ ಕ್ವಾಂಟಿಟಿ ಬೇಕಾದರೆ ನೀವು ಇನ್ನೂ ಒಂದು ಸ್ವಲ್ಪ ತೊಗೋಬೋದು. ತೆಂಗಿನಕಾಯಿ ಸ್ವಲ್ಪ ಚಿಕ್ಕ ಹೋಳಲ್ಲಿ ಒಂದು 3/4 ಹೋಳು ತೊಗೊಂಡಿದ್ದೀನಿ. ಉಪ್ಪು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ತೀನಿ ನಾನು. ಫಸ್ಟು ತೆಂಗಿನಕಾಯಿ ಇದು ಹಾಕೊಳ್ಳೋಣ ಮಿಕ್ಸಿಗೆ. ಆಮೇಲೆ ನೋಡಿ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಇದನ್ನು ಕಡಲೆಕಾಯಿ ಬೀಜನ ಹುರ್ಕೊಂಡಿದ್ದೀನಿ ಆಯಿತಾ. ನಿಮಗೆ ಹುರಿದಿರೋದು ನಾನು ತೋರಿಸ್ಲಿಲ್ಲ, ಹುರ್ಕೊಂಡು ಇಟ್ಕೊಂಡಿರ್ತೀನಿ ನಾನು. ಸ್ವಲ್ಪ ಹುರ್ಕೊಳ್ಳಿ, ಸಿಪ್ಪೆ ಸಮೇತ ಹಾಕಿ. ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಸಿಪ್ಪೆಲ್ಲ ಊದ್ಬಿಟ್ಟು ನಾವು ಬರೀ ಇದಾಕಿದ್ರೆ ಪ್ರಯೋಜನ ಇಲ್ಲ. ಆ ಸಿಪ್ಪೆಲ್ಲೇ ಇರೋದು ವೈಟಮಿನ್ಸ್ ಎಲ್ಲ, ಅದಕ್ಕೆ ಸಿಪ್ಪೆ ಸಮೇತ ಹಾಕಿ ಚೆನ್ನಾಗಿರುತ್ತೆ. ಈಗ ಇದನ್ನು ರುಬ್ಕೊಂಬರೋಣ. ಕರಿಬೇವಿನ ಸೊಪ್ಪು ಹಾಕೋಣ. ನೋಡಿ ಕರಿಬೇವಿನ ಸೊಪ್ಪು ತೊಳೆದ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಕೊತ್ತಂಬರಿಗಿಂತ ಇದಕ್ಕೆ ಕರಿಬೇವು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಈಗ ರುಬ್ಕೊಂಬರೋಣ. ನೋಡಿ ಈ ಥರ ಇರುತ್ತೆ. ಇಷ್ಟಿದ್ರೆ ಸಾಕು. ತುಂಬ ನೀರು ಮಾಡ್ಕೋಬೇಡಿ, ತುಂಬ ಗಟ್ಟಿಗೂ ಮಾಡ್ಕೋಬೇಡಿ. ದೋಸೆಗೆ ಚೆನ್ನಾಗಿರುತ್ತೆ. ಇವತ್ತು ನಾನು ಮೆಂತ್ಯ ದೋಸೆ ಮಾಡ್ತಾಯಿದ್ದೀನಿ. ಮೆಂತ್ಯ ಅಂದರೆ ಅವಲಕ್ಕಿ ಮಾಮೂಲಿ ನೀವು ಅಕ್ಕಿ ನೆನೆಸ್ತಿರಲ್ಲ, ಅಕ್ಕಿ ಮತ್ತು ನಾನು ಒಂದು 2 ಇಡಿ, ಒಂದು ಪಾವ್ಗೆ 1-1.5 ಇಡಿ ಅವಲಕ್ಕಿ ಹಾಕಿದ್ದೀನಿ. ಮತ್ತು ಒಂದು 2 ಸ್ಪೂನ್ ತುಂಬ ಮೆಂತ್ಯ ಹಾಕಿದ್ದೀನಿ. ಇದು ಒಂದು 4 ಜನಕ್ಕೆ ಆಗುತ್ತೆ ಅಷ್ಟೇ ಮಾಡ್ಕೊಂಡಿರೋದು. ಮತ್ತು ಚಟ್ನಿ ಇವತ್ತು ಮಾಡ್ತಾಯಿದ್ದೀನಿ ತಿಂಡಿಗೆ. ನೋಡಿ ಇದಕ್ಕೆ ಒಗ್ಗರಣೆ ಆದರೂ ಕೊಡ್ಬೋದು. ಈಗ ನೀವು ಹುಣ್ಸೆಹಣ್ಣು ಹಾಕೊಳ್ಳೋರು ಹುಣ್ಸೆಹಣ್ಣು ಹಾಕೋಬೋದು. ನಾವು ಹುಣ್ಸೆಹಣ್ಣು ಅಷ್ಟು ಯೂಸ್ ಮಾಡಲ್ಲ, ಚಟ್ನಿಗೆಲ್ಲ ನಮ್ಮ ಮನೇಲಿ ಇಷ್ಟಪಡಲ್ಲ. ಅದರಿಂದ ನಾನು ಹುಣ್ಸೆಹಣ್ಣು ಹಾಕ್ಕೊಂಡಿಲ್ಲ. ನೀವು ಹುಣ್ಸೆಹಣ್ಣು ಹಾಕೊಳ್ಳೋರು ಹುಣ್ಸೆಹಣ್ಣು ಹಾಕೋಬೋದು. ಇದು ನಾನು ಒಗ್ಗರಣೆ ಒಂಚೂರು ಸಾಸಿವೆ, ಕರಿಬೇವು ಸೊಪ್ಪು ಮತ್ತು 1-2 ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತೀನಿ. ಇದು ತುಂಬ ವರ್ಷದ ಬಾಣಲಿ, ಇದು 35 ವರ್ಷದ ಬಾಣಲಿ. ಇದು ಕಬ್ಬಿಣದ ಬಾಣಲಿ. ಅದನ್ನು ಬಿಡೋಕ್ಕೆ ಇಷ್ಟ ಇಲ್ಲ ನನಗೆ. ಈಗ ನಾವು ಈ ಥರ ಸಿಕ್ಕಲ್ಲ ಬಾಣಲಿಗಳು. ತುಂಬ ಸೂಪರಾಗಿರುತ್ತೆ ಚಟ್ನಿ. ಮಾಡ್ಕೊಳ್ಳಿ, ತುಂಬ ಟೇಸ್ಟು ಇರುತ್ತೆ. ಮತ್ತು ಕಡಲೆಕಾಯಿ ಬೀಜ ಎಲ್ಲ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು. ಮೂಳೆಗೆ ಇದಕ್ಕೆಲ್ಲ ಕ್ಯಾಲ್ಶಿಯಂ ತುಂಬ ಇರುತ್ತೆ. ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವ್ಲಾಗ್ ಮುಗಿಸ್ತೀನಿ. ಹರಿ ಓಂ, ಜೈ ಭಾರತ್ ಮಾತಾ.